ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ರ ಬಗ್ಗೆ ಹೇಳಿ. ಅದೇ ಯಾವುದೋ ಅವಾರ್ಡ್ ಫಂಕ್ಷನ್ ಅಲ್ಲಿ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಬಂದು ನಿಮ್ಗೆ ಈ ಅವಾರ್ಡ್ ಬಂದಿದೆ ಆ ಅವಾರ್ಡ್ ಬಂದಿದೆ ಅಂತ ಕೊಡ್ತಾರಲ್ಲ, ಅದೇ ಸೇಮ್ ಫೀಲ್ಸ್ ಕೊಡ್ತು. ಇನ್ನೊಂದೇನಂದ್ರೆ ನಾನು ಮಹಾನಟಿಲಿರ್ಬೇಕಾದ್ರೆ ನಮ್ದು ಬೆಸ್ಟ್ ಪರ್ಫಾರ್ಮರ್ ಡೇಗೆ ಯಾರ್ದು ಅವತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗುತ್ತೋ ಅವ್ರದ್ದು ಕಟೌಟ್ ಹಾಕ್ಸ್ತಾ ಇದ್ರು. ನಂದು ಕಟೌಟ್ ಬರಲಿಲ್ಲ. ಒಂದು 5 weeks ಆಯಿತು. ನನ್ಗೆ ಅದೊಂದು ಮೈಂಡಲ್ಲಿ ಇತ್ತು, ಅಯ್ಯೋ ನನ್ನ ಕಟೌಟ್ ಬರಲಿಲ್ವಲ್ಲ ಅಂತ. ಸೊ ಫೈನಲಿ ಇಲ್ಲಿ ಹಾಕ್ಸಿದ್ರು. ಅದನ್ನ ನೋಡಿ ಇನ್ನೂ ಖುಷಿ ಆಯಿತು ನನಗೆ. ಖಂಡಿತವಾಗ್ಲೂ ಇಲ್ಲಿರೋ ಕೂತಿರೋದು ಎಲ್ಲ ಕಲಾವಿದರದ್ದು ಅದೊಂದು ಆಸೆ ಇರುತ್ತೆ. ನಂದು ಇಷ್ಟು ದೊಡ್ಡ ಕಟೌಟ್ ಬೀಳಬೇಕು ಅಂತ, ಥಿಯೇಟ್ರಲ್ಲೋ ಟಿವಿಲೋ ಎಲ್ಲೋ. ಬಟ್ ಸ್ಟೇಜ್ ಮೇಲೆ ಇಡೀ ಕರ್ನಾಟಕ ನೋಡತ್ರ ಇಷ್ಟು ದೊಡ್ಡ ಕಟೌಟ್ ಹೆಂಗ್ ಬಂತು ಅಲ್ಲಿ ಈ ಕಾನ್ಸೆಪ್ಟ್ ಅಲ್ಲ ಅಂದ್ರೆ ಒಬ್ಬರು ಅರ್ಥ ಮಾಡ್ಕೊಬೇಕಣ್ಣ. ಅಂದ್ರೆ ಫೀಲ್ ಮಾಡ್ಬೇಕು ಒಳಗಡೆಯಿಂದ. ಇದೆಲ್ಲ ಅವ್ರಿಗೇನ್ ಇಷ್ಟ ಆಗಲ್ಲ, ಅವ್ರೆಷ್ಟು ಕ್ಯೂಟು, ಅವ್ರೆಷ್ಟು ಸಾಫ್ಟು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ಯಾ ಈಗ ಪೂರ್ತಿ ಡೀಟೇಲ್ ಆಗಿ. ಸೊ ನಿನ್ನ ಬತ್ತಳಿಕೆಯಲ್ಲಿ ಇನ್ನೂ ಯಾವ್ದೋ ಕ್ರೇಜಿ ಗಿಫ್ಟ್ 100% ಇಷ್ಟಕ್ಕೆ ಮುಗ್ಸಕ್ಕಾಗುತ್ತಾ? ಇದ್ರಕ್ಕಿಂತ ಎಫರ್ಟ್ ಹಾಕಿ ಮಾಡಿರೋದೊಂದಿದೆ ಗಿಫ್ಟ್. ಏನದು? ಸೊ ಬನ್ನಿ ಈ ಕಡೆ. ಹಾಯ್ ಧನ್ಯ, ನಾವೆಲ್ಲಿದ್ದೀವಿ ಅಂತ ಗೊತ್ತಾಯ್ತಾ? ನಿನ್ನ ತವರು ಊರಾದಂತ ತರೀಕೆರೆಯಲ್ಲಿ ನಾವಿದ್ದೀವಿ. ನಿನ್ನ ಹೆಜ್ಜೆ ಗುರುತುಗಳನ್ನೇ ಗಿಫ್ಟ್ ಮಾಡಬೇಕು ಅಂತ ಬನ್ನಿ ಹೋಣ. ಸೊ ನೀನು ಕಲ್ಲಾಗಿದ್ದಾಗ ನಿನ್ನನ್ನು ಕೆತ್ತಿ ಶಿಲೆ ಮಾಡಿ ಇವತ್ತು ನನ್ನಂಥ ಕಲ್ಲನ್ನು ಕೆತ್ತಕ್ಕೆ ಶಿಲ್ಪಿ ಮಾಡಿರೋ ಜಾಗ ಅಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಅದು ಯಾವ ಜಾಗ ಅಂತ ನೋಡ್ತಿದ್ಯಾ? ಟಣ್ ಟಣ ಟಣ್. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಧನ್ಯ ಅವರೇ, ನೀವು ನಿಂತ್ಕೊಂಡು ಕಾಶನ್ ಕೊಡೋ ಅಂಥ ಜಾಗ ಇದು. ಆ್ಯಂಡ್ ಇಲ್ಲೇ ನಿಂತ್ಕೊಂಡು ಪೇಪರ್ ಓದಿದ್ರೆ, ಇಲ್ಲೇ ಒಂದಿಷ್ಟು ನಾಟಕಗಳು, ಒಂದಿಷ್ಟು ಆ್ಯಕ್ಟಿಂಗು, ಆ ಪ್ಲೇಸಲ್ಲಿ ನಾನು ಇವತ್ತು ನಿಂತ್ಕೊಂಡು ನಿಮ್ಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ನಿನ್ನ ಫಸ್ಟ್ ಅಡ್ಮಿಷನ್ ಆಗಿರೋ ರಿಜಿಸ್ಟರ್ ಬುಕ್ ಇದು. ಹಾಯ್ ಧನ್ಯ, ನೆನಪಿದ್ದೀನ ನಾನು ನಿನಗೆ? ನಾವೆಲ್ಲ 1 to 4th ಅಲ್ಲಿ ಕ್ಲಾಸ್ ಟೀಚರ್ ಆಗಿದ್ವಿ ನಿನಗೆ. ನೀನು ಈ ಪ್ಲೇಸಲ್ಲಿ ಕೂರ್ತಾ ಇದ್ದೆ ಅಲ್ವಾ? ಧನ್ಯ, ನಾನು ಇವಾಗ ಹೋಗ್ತಾ ಇರೋ ಜಾಗ ನೀನು ಕನ್ಸು ಕಟ್ಟಿರೋ ಜಾಗ, ನೀನು ಮೊದಲು ಬಣ್ಣ ಹಚ್ಚಿರೋ ಜಾಗ, ಮೊದಲು ಗೆಜ್ಜೆ ಕಟ್ಟಿರೋ ಜಾಗ. LKGಯಿಂದಾನೇ ರೈಮ್ಸ್ ಸ್ಟೋರೀಸ್ ತಗೊಂಡಾಗ ಆಗ್ಲೇ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದು. ಎಲ್ಲಾ ತರ ಮಲ್ಟಿ ಟ್ಯಾಲೆಂಟೆಡ್ ಇತ್ತು. ನಿನಗೆ ಒಬ್ರು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ಯಾರನ್ನ ಮರೆತ್ರು ಇವ್ರನ್ನ ಮರೆಯಕ್ಕಾಗಿರಲ್ಲ. ಹಾಯ್ ಧನ್ಯಶ್ರೀ, ನೆನಪಿದ್ಯಾ ನಂದು? ಆದ್ರೂ ನನಗೆ ಬೇಜಾರಾಗ್ತೈತೆ. ಏನ್ ಹೇಳು, ಇಷ್ಟು ಆಕ್ಟಿವ್ ಆಗಿರೋ ಹುಡುಗಿ, ಇಷ್ಟು ಚೆನ್ನಾಗಿರೋ ಹುಡುಗಿ ಯಾಕೆ ಇಷ್ಟೊಂದು ಹೊಡ್ಸ್ಕೊಳ್ತಾಳೆ, ಬೈಸ್ಕೊಳ್ತಾಳೆ, ಯಾಕೆ ಹೋಮ್ವರ್ಕ್ ಮಾಡಲ್ಲ, ಯಾಕೆ ಮಾರ್ಕ್ಸ್ ತೆಗಿತಾಳೆ ಅಂತ ನಂಗೆ ಬೇಜಾರಾಗ್ತಾ ಇತ್ತು. ನಾವು ಅವಳು 4th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ರಿಂಗ್ ಡ್ಯಾನ್ಸ್ ಮಾಡ್ತಾ ಇದ್ಲು. ಅದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ನೆಕ್ಸ್ಟ್ ಅವಳು 6th ಸ್ಟ್ಯಾಂಡರ್ಡ್ ಬಂದಾಗ ನವಶಕ್ತಿ ವೈಭವ ಅಂತ, ಅದು ಇನ್ನೂ ಕಣ್ಣಿಗೆ ಕಟ್ಟದಂಗೆ ಇದೆ ನಮಗೆ ಅವಳ ಅಭಿನಯ. ನೀನು ಮಾಡಿದಂಥ ಶಕುಂತಲೆ ಪಾಠ ನನಗೂ ಇವಾಗಿನ್ನೂ ಕಣ್ಣಲ್ಲಿ ಕಟ್ಟದಾಗಿದೆ. ಪುಣ್ಯ ಕೋಟಿಲಂತೂ ಅದು ಎಕ್ಸಲೆಂಟ್ ಆಗಿತ್ತು, ತುಂಬಾನೇ ಚೆನ್ನಾಗಿ ಬಂದಿತ್ತು ಅದು. ಫ್ರೆಂಡ್ಶಿಪ್ ಅಂದ್ರೆ ತುಂಬಾ ಅವಳಿಗೆ ತುಂಬಾ ಇಷ್ಟ. ಎಲ್ಲರ ಜೊತೆಲೂ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ಲು. ಅಂತ ಸೊ ಧನ್ಯ, ಇವರೆಲ್ಲ ಯಾರು ಅಂತ ಗೊತ್ತಾಯ್ತಾ? ಎಷ್ಟು ಕಷ್ಟಪಟ್ಟು ಜಾದು ಮಾಡಿ ಇಲ್ಲಿ ಕರ್ಸಿದೀವಿ ನೋಡಿ. ಎಲ್ಲೋ ಹುಟ್ಟಿ ಧನ್ಯ, ನೆನಪಿದ್ಯಾ ಧನ್ಯ? ಕ್ಯಾಮ್ರಾ ತಿರ್ಗಿಸ್ಬಿಟ್ಟು ಫುಲ್ ಎಲ್ಲರೂ ಬೈಸ್ಕೊಂಡಿ. ಹರ್ಷ ಸರ್ ಹತ್ರ ಓಡಿಸ್ಕೊಂಡಿದ್ದು, ಸ್ಟೇರ್ ಕೇಸ್ ತುಂಬಾ ಓಡಿಸ್ಕೊಂಡು ಹೋಗಿದೀವಿ. ನೆನಪಿದ್ಯಾ? ಇಲ್ಲಿ ಮ್ಯಾಮ್ನ ನೋಡಿ, ಮಕ್ಕಳನ್ನ ನೋಡಿ. ಸ್ನೇಹವಿದು ಇರಲಿ ಶಾಶ್ವತ. ಹೀಗೆ ಬೆಳೀತಾ ಇರು. ತುಂಬಾ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕಂತ ತುಂಬಾ ಆಸೆ ಇದೆ ಧನ್ಯ. ಸೊ ಧನೇಶ್ರೀ, ನಾನು ಕೊಟ್ಟ ಈ ಸರ್ಪ್ರೈಸ್ ಗಿಫ್ಟ್ ನಿಮ್ಗೆ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಏನು ಹೇಳಲಿ, ನಾನು ಫುಲ್ ಮೆಮೊರೀಸ್ ಎಲ್ಲ ರಿಮೈಂಡ್ ಆಗ್ತಾ ಇದೆ. ನಾನು ವೈ ಆಮ್ ಐ ಹಿಯರ್ ಟುಡೇ, ಯಾರಿಂದ ನಾನು ಇವತ್ತಿಲ್ಲಿದ್ದೀನಿ, ಎಲ್ಲರನ್ನೂ ಇವತ್ತು ನೋಡಿದೆ. ತುಂಬ 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 ಖುಷಿಯಾಗಿದೆ. ಅವರನ್ನೆಲ್ಲ ಇವತ್ತು ನಾನು ಜನಕ್ಕೆ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಅವ್ರನ್ನ ಈ ಮೂಲಕ ಜನ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಿದೆ. ದೇ ಆರ್ ಆಲ್
ಬಿಹೈಂಡ್ ಮೀ. ನಾನು ಇವತ್ತಿಲ್ಲೇನೇ ಆಗಿದ್ರು ಅದಕ್ಕೆಲ್ಲ ಅವ್ರ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟಕ್ಕೆ ಖುಷಿ ಆದ್ರೆ ಇನ್ನೂ ಒಂದು ಗಿಫ್ಟ್ ಇದೆ. ಇನ್ನೂ ಒಂದಿದೆಯಾ? ಯಾ, ಟೆಂತ್ ಸ್ಟ್ಯಾಂಡರ್ಡ್ ನಮ್ದು ಮುಗಿಯುತ್ತಲ್ಲ, ಮುಗ್ದು ಹೋಗ್ಬೇಕಾದ್ರೆ, ಸೊ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕಾದ್ರೆ ಲಾಸ್ಟ್ ಬಟ್ಟೆ ಮೇಲೆಲ್ಲ ಫುಲ್ ಬರ್ಕೋತೀವಲ್ಲ. ಸೊ ಇದು ಅದೇ ರೀತಿ ನನ್ನ ಫ್ರೆಂಡ್ಸ್ ಎಲ್ಲರೂ ಏನೇನು ಅವ್ರಿಗೆ ವಿಶಸ್ ಇದೆಯೋ ಎಲ್ಲ ಇದ್ರಲ್ಲಿ ಬರ್ದಿದ್ದಾರೆ. ಓ ಮೈ ಗಾಡ್, ತುಂಬಾ ದಿನಗಳಾದ್ಮೇಲೆ ಎಲ್ಲಿತ್ತೋ ಗೊತ್ತಿಲ್ಲ, ಎಲ್ಲಿಂದ ಹುಡ್ಕೊಂಡ್ ಬಂದಿದ್ದೀರ ಇದನ್ನ. ನಾವು ಹೋಗಿದೆ ನಿಮ್ಮ ಮನೆ ಕ್ಲೀನ್ ಮಾಡಕ್ಕೆ. ಒರಿಜಿನಲ್ ಪಾತ್ರ ಹೊರಗೆ ಬಂದ್ಬಿಡ್ತು ನಿಂದು. ಕೌಬಾಯ್ ಅನ್ಕೊಂಡಿದ್ವಿ ನಾವು, ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ. ನೋ ಸರ್, ಆಕ್ಚುಲಿ ಗೋಯಿಂಗ್ ಟು ಹೋಮ್ ಪುಟ್ ಇಟ್ ದಿಸ್ ಒನ್. ಯು ಗಾಟ್ ದಟ್ ಒನ್. ಯಾ ವೆರಿ ಗುಡ್. ಬಟ್ ಆಕ್ಚುಲಿ ಹುಡುಕಿದ್ಯಲ್ಲ ಮರೆಯ, ಇದನ್ನ ಬಹಳ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಇದರಲ್ಲಿ. ನಮಸ್ಕಾರ ಹಂದಿ ಮರಿ. ನೀವು ಇದನ್ನು ಹುಡ್ಕಕ್ಕಿಂತ ಮುಂಚೆ ಇದ್ರಲ್ಲಿ ಯಾರ್ದಾರು ನಂಬರ್ ಬರ್ತಿದಾರ ಅಂತ ನಾನು ಹುಡುಕಿದ್ದೆ. ಕೇಳ್ಬೋಣ ರಚ್ಚು. ಇಲ್ಲ, ಡೆಫಿನೆಟ್ಲಿ ಈ ತರ ಒಂದು ಕನ್ಸು ಅವ್ರಿಗೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದು ತುಂಬಾ ದೊಡ್ಡ ಹೆಸರು ಮಾಡಬೇಕು ಅಂತ. ಅದರ ಒಂದು ಜಲಕ್ ಹೆಂಗಿರತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಮಾಡ್ಬಿಟ್ರು ಅವರು ಈ ಒಂದು ವೇದಿಕೆ ಮೇಲೆ. ಕಟ್ಔಟ್ ಬೀಳೋದಕ್ಕೆ ತುಂಬಾ ಕಷ್ಟ, ಬಿದ್ಮೇಲೆ ಅದನ್ನ ಕಾಪಾಡ್ಕೊಳಕ್ ಇನ್ನೂ ಕಷ್ಟ. ಸೊ ಜಸ್ಟ್ ವೇಟ್ ಫಾರ್ ಯುವರ್ ಟೈಮ್ ಅಂಡ್ ಹ್ಯಾವ್ ಪೇಷನ್ಸ್. ಇದೊಂದು ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಗೆ ಇಷ್ಟ ಆಗೋದ್ಕಿಂತ ಅವರ ಕಣ್ಣೀರ್ ತುಂಬಾನೇ ಅವ್ರಿಗೆ ಅದೊಂಥರ ಹೆಂಗೆ ಅಂದ್ರೆ ಥ್ಯಾಂಕ್ಸ್ ಹೇಳೋದ್ಕಿಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಶಿ ಎಕ್ಸ್ಪ್ರೆಸ್ಡ್ ಹರ್ ಫೀಲಿಂಗ್ಸ್ ಟು ಹಿಮ್. ಅಂಡ್ ತುಂಬಾ ಚೆನ್ನಾಗಿತ್ತು ವಿಟಿ, ಬ್ಯೂಟಿಫುಲ್, ಲವ್ಲಿ ಸರ್ಪ್ರೈಸ್. ಹುಲಿ ತುಂಬಾ ಚೆನ್ನಾಗಿ ಮಾಡಿದೆ. ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ತುಂಬಾ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು. ವೆರಿ ನೈಸ್. ಇನ್ನು ರವಿ ಸರ್, ಇದನ್ನ ಟೋಟಲ್ ಅನಲೈಸ್ ಮಾಡೋದು ಹೆಂಗೆ ಅಂದ್ರೆ, ಧನ್ಯಶ್ರೀಗೆ ಪಾಸ್ಟ್ ನೆನಪಿಸಿ ಫ್ಯೂಚರ್ ಆಸೆನ ಅದನ್ನ ವಿಜುವಲ್ ಮಾಡಿ ತೋರ್ಸದ್ನಲ್ಲ, ಅದು ಇದು ರೌಂಡ್ ಆಫ್ ಸ್ಟೋರಿ ಆಗುತ್ತೆ. ಸೊ 2 ಎಂಡ್ಸ್, ಅವಳ ಪಾಸ್ಟ್ ಒಂದ್ಸರಿ ಮೆಮರಿಗೂ ಕರ್ಕೊಂಡೋಗ್ಬಿಟ್ಟ, ನಿನ್ನ ಫ್ಯೂಚರ್ ಆಸೆಗೂ ನಿನ್ನ ಜೊತೆಲಿ ಇರ್ತೀನಿ, ಇದು ನೀನು ಆಗಬೇಕು, ನಿನ್ನ ಕನಸು ನೆರವೇರಬೇಕು ಅನ್ನೋ ಅವನ ಆಸೆನ ಅವಳ ಕನಸು ಜೊತೆ ಅದನ್ನ ನೆರವೇರಿಸಿ ತೋರಿಸಿದ್ನಲ್ಲ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಲುಕ್ ಎಟ್ ಯು ಇನ್ ದ ಫ್ಯೂಚರ್ ಅಂತ ಹೇಳಿದ್ನಲ್ಲ. ದಟ್ ಪಾರ್ಟ್ ಆಫ್ ಥಿಂಗ್ ಇಸ್ ಗುಡ್. ಆಸ್ ಎ ಸ್ಟೋರಿ ಲೈನ್ ಅಂತ ಹೇಳ್ಬೇಕು, ಅದು ಚೆನ್ನಾಗಿರೋದು ಇದರಲ್ಲಿ. ಅವಳ ಕಣ್ಣಲ್ಲಿ ನೀರು ಬಂದಲ್ಲ, ಇವತ್ತು ಒಂದು ತೊಟ್ಟು ನೀರು ಬಂದಿದ್ರೆ ಇದು ಮತ್ತೆ ಬರಲ್ಲ, ಇದು ಇದೇ ಸನ್ನಿವೇಶಕ್ಕೆ ಬರಲ್ಲ ಅದು. ಸೊ ದಟ್ ಈಸ್ ಹೈಲೈಟ್. ದ ಟಿಯರ್ ಡ್ರಾಪ್ ಇಸ್ ವೆರಿ ಪ್ರೆಷಿಯಸ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಧನ್ಯಶ್ರೀ. ನಿಮ್ಮ ಆಸೆ ಜೊತೆ ನಿಮ್ಮ ಕನಸು ಜೊತೆ ನಾವು ಕೈ ಜೋಡಿಸ್ತೀವಿ, ನಮ್ಮ ಕೆಲವು ಕೈ ತಟ್ತೀವಿ. ಒಳ್ಳೆಯದಾಗಲಿ. ಸೋ ಮಚ್. ಆಕ್ಚುಲಿ ಧನ್ಯಶ್ರೀ, ಇವತ್ತಿಂದ ಒಂದು ಹೊಸ ನಾಮಕರಣ. ಭರ್ಜರಿ ಬ್ಯಾಚುಲರ್ಸ್ ಇಂದ ಇನ್ನು ಮೇಲೆ ಧನ್ಯಶ್ರೀ ಬರೀ ಧನ್ಯಶ್ರೀ ಅಲ್ಲ, ಡ್ರೀಮ್ ಗರ್ಲ್ ಧನ್ಯಶ್ರೀ. ಎಲ್ಲ ಹೇಳ್ರಪ್ಪ ಒಂದ್ಸಲಿ. 1 2 3. ವೆರಿ ಗುಡ್. ಒಟ್ಟಲ್ಲಿ ಹುಲಿ. ಎಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.